ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಬಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸಿಪಿ ಚಂದನ್ ಗೌಡ ಸೇರಿ ಹಲವರ ಮೇಲೆ ಸೃಜನ್ ಎಂಬಾತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಮೋಹನ್ ಗೌಡ, ಎಸಿಪಿ ಚಂದನ್ ಗೌಡ, ಹರೀಶ್ ಭಗವಾನ್, ವಿಕಾಸ್ ಯೋಗಮಣಿ ಕಾರಣ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟು ಎಂಬ ಕಂಪನಿಯನ್ನ ನಡೆಸ್ತಾ ಇದ್ರು. ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಲವರ ಮೇಲೆ ಸೃಜನ್ ಎಂಬಾತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿ ಕಿರುಕುಳ ಅಂತ ಹೇಳಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಹೊರದೇಶಗಳಿಗೆ ರಫ್ತು ಮಾಡ್ತಾ ಇದ್ದ ಸೃಜನ್ ಅವರು ಮೈದಾ ಹಿಟ್ಟು ಎಂಬ ಕಂಪನಿಯನ್ನು ಕೂಡ ನಡೆಸ್ತಾ ಇದ್ರು. ಸೃಜನ್ ಬೆಂಗಳೂರಿನಿಂದ ಹೊರದೇಶಗಳಿಗೂ ಕೂಡ ರಫ್ತನ್ನ ಮಾಡ್ತಾ ಇದ್ರು. ಇದೇ ವಿಚಾರವಾಗಿ ಎಫ್ಐಆರ್ ದಾಖಲು ಮಾಡಿ ಕಿರುಕುಳ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿರುವಂತದ್ದು. ಹಲವಾರು ಜನರ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಮೋಹನ್ ಗೌಡ, ಎಸಿಪಿ ಚಂದನ್ ಗೌಡ, ಹರೀಶ್ ಭಗವಾನ್, ವಿಕಾಸ್ ಯೋಗಮಣಿ ಕಾರಣ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ನನ್ನ ಪ್ರಾಣಕ್ಕೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಇವರೆಲ್ಲರೂ ಕೂಡ ಕಾರಣ ಅಂತ ಹೇಳಿ ಒಬ್ಬೊಬ್ಬರ ಹೆಸರನ್ನು ಕೂಡ ಹೇಳಿರುವಂತದ್ದು. ಇದೇ ವಿಚಾರಕ್ಕೆ ಎಫ್ಐಆರ್ ದಾಖಲು ಮಾಡಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಎಸಿಪಿ ಚಂದನ್ ಗೌಡ ಸೇರಿ ಹಲವರ ಮೇಲೆ ಸೃಜನ್ ಎಂಬಾತ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಬಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಏನಾದ್ರೂ ಆಕ್ಷನ್ ತಗೊಂಡ್ರೆ ಅಥವಾ ನನ್ನ ಮೇಲೆ ಏನಾದ್ರೂ ಕಿರುಕುಳ ಕೊಟ್ರೆ ಇವರೆಲ್ಲರೂ ಕೂಡ ಕಾರಣರಾಗ್ತಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸಿಪಿ ಚಂದನ್ ಮೇಲೆ ಆರೋಪವನ್ನ ಮಾಡ್ತಾ ಇರುವಂಥದ್ದು. ನಮಗೆ ಒಬ್ಬರು ಮೋಹನ್ ಗೌಡ ಅಂತ ಪರಿಚಯ ಆಗ್ತಾರೆ. ಅವರು ಮನಿ ಟ್ರಾನ್ಸಾಕ್ಷನ್ ಅನ್ನು ನಮ್ಮ ಜೊತೆ ಮಾಡ್ತಾರೆ. ನಮ್ಮದು ಬಿಸ್ನೆಸ್ ಏನಂತಂದರೆ ಈ ಮೈದಾ ಆಟ ಅನ್ನು ಸೇಲ್ ಮಾಡೋವಂಥ ಬಿಸ್ನೆಸ್. ನಮ್ಮದು ಒಬ್ಬರನ್ನ ಕರ್ಕೊಬಂದು ಸರ್ವಣ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅವರು ಬಂದು ಎಕ್ಸ್ಪೋರ್ಟರ್ ಅಂತ. ಅವರು ಮೈದಾ ತಗೊಂಡು ಹೊರ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋರು. ಇವ್ರು ಹೇಳ್ತಾರೆ ಅವರಿಗೆ ಐಟಮ್ ಕೊಡಿ, ನಾನು ನಿಂತ್ಕೋತೀನಿ ಗ್ಯಾರಂಟಿಗೆ ಅಂತ. ಐಟಮ್ ಎಲ್ಲ ಕೊಟ್ಟಿವಿ, ಹಲವಾರು ಕೋಟಿ ಐಟಮ್ ಕೊಟ್ಟಿವಿ ನಂಬಿಕೆ ಮೇಲೆ. ಅದನ್ನು ಅವನು ಫೇಲ್ ಆಗಿ ತಗೊಂಡು ದುಡ್ಡು ಓಡೋದ. ಇವರು ಬಂದು ಮೋಹನ್ ಗೌಡ ಅನ್ನೋರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ. ನಮ್ಮ ದುಡ್ಡು ನಮಗೆ ಕೊಡಿ, ನಮಗದ್ರ ಬಗ್ಗೆ ಗೊತ್ತಿಲ್ಲ ಸರ್ವಣ ಬಗ್ಗೆ ಅಂತ. ಗನ್ ತೆಗೆದು ನಮಗೆ ಬೆದರಿಕೆ ಕೊಡ್ತಾರೆ, ನನಗೆ ಮತ್ತು ನಮ್ಮ ಬ್ರದರಿಗೆ, ನಮ್ಮ ಕುಟುಂಬಕ್ಕೆ. ನಾವು ಅದನ್ನು ಇದೇ ಒಂದು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ, ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ, ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡು FIR ಮಾಡಿ ಅದನ್ನು ತನಿಖೆ ಮಾಡಿಲ್ಲ. ಆದರೆ ಮೋಹನ್ ಗೌಡರು ಮತ್ತು ಚಂದನ್ ಅನ್ನೋರು ACP ಆ ಲಿಮಿಟ್ಸಿಗೆ ಯಾರಿದ್ದಾರೋ ಇವರಿಬ್ಬರು ಒಳ್ಳೆ ಪರಿಚಯ ಇದೆ. ಅವರಿಬ್ಬರು ಸೇರಿಕೊಂಡು ನಮ್ಮ ಮೇಲೆ ಕೌಂಟರ್ FIR ಮಾಡ್ತಾರೆ. ಆ ಕೌಂಟರ್ FIRಲ್ಲಿ ದಿನ ನನ್ನನ್ನು ಕರೆದು ನನಗೆ ಹಿಂಸೆ ಕೊಟ್ಟು ಕ್ವಶನ್ಸ್ನ ಕೇಳಿ ಇಂಟರೋಗೇಷನ್ ಮಾಡಿ ನಮ್ಮ 2 ಅವರ್ 3 ಅವರ್ ಸ್ಟೇಷನಲ್ಲಿ ಕೂಡಿಸಿ ನಮಗೆ ಮಾಡ್ತಾರೆ. ಆದರೆ ನಾವು ಹಾಕಿರೋ FIR ಮೇಲೆ ತನಿಖೆ ಮಾಡಲೇ ಇಲ್ಲ. ಅದನ್ನು ಕ್ಲೋಸ್ ಮಾಡಿಸಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾವು ಹಾಕಿರೋ FIR ಮೇಲೆ. ಈಗ ನಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ನಮ್ಮ ರಿಲೇಟಿವ್ಸ್ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸಂತೋಷ್ ಪಟೇಲ್. ಸಂತೋಷ್, ನೋಡಿ, ಈಗ ಗೋವಿಂದರಾಜು ಲೋಕಾಬಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಎಸಿಪಿ ಚಂದನ್ ಗೌಡ ಸೇರಿ ಹಲವರ ಮೇಲೆ ಸೃಜನ್ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ಆರೋಪವನ್ನ ಮಾಡ್ತಾ ಇದ್ದಾರೆ? ಒಂದ್ ಕಡೆ ಹೇಳ್ತಾ ಇದ್ದಾರೆ, ನೋಡಿ, ನನ್ನ ಪ್ರಾಣಕ್ಕೆ ಏನಾದ್ರೂ ಆದ್ರೆ ಇವರೆಲ್ಲರೂ ಕೂಡ ಕಾರಣ ಅಂತ ಹೇಳಿ ಸಾಕಷ್ಟು ಹೆಸರುಗಳನ್ನು ಕೂಡ ಹೇಳಿರುವಂತದ್ದು. ಯಾತಕ್ಕೋಸ್ಕರ ಈ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ? ನಿರೀಕ್ಷಾ, ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಆರೋಪವನ್ನ ಸೃಜನ್ ಅವರು ಮಾಡ್ತಾ ಇರುವಂತದ್ದು. ನನ್ನ ಮೇಲೆ ಸುಳ್ಳು 3 FIR ಅನ್ನು ದಾಖಲು ಮಾಡಲಾಗುತ್ತೆ. 3 ಪ್ರಕರಣವನ್ನು ದಾಖಲು ಮಾಡಿದ ಬಳಿಕ ಸುಮಾರು 2 ಕೋಟಿ ಹಣಕ್ಕೆ ನನಗೆ ಡಿಮ್ಯಾಂಡ್ ಮಾಡ್ತಾರೆ. ಅದರಲ್ಲಿ ಏನು ಇನ್ಸ್ಪೆಕ್ಟರ್ ಗೋವಿಂದರಾಜು ಏನಿದ್ದ ಈತನೇ ನೇರವಾಗಿ ಏನು ACP ಅವ್ರಿಗೆ 20 ಲಕ್ಷವನ್ನು ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅಂತೇಳಿ ಉಲ್ಲೇಖವನ್ನು ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಮತ್ತೋರ್ವ ACP ಚಂದನ್ ಏನಿದ್ದಾರೆ ಅವರಿಗೆ ಸ್ನೇಹಿತರಾಗಿರುವಂತದ್ದು ಮೋಹನ್ ಗೌಡ ಅಂತೇಳಿ. ಆತನ ಮಾತನ್ನ ಕೇಳ್ಕೊಂಡು ACP ಚಂದನ್ ಗೌಡ ಮತ್ತೆ ಮೋಹನ್ ಗೌಡ ಅದ್ರ ಜೊತೆಗೆ ಇನ್ನಿಬ್ರು ಕೂಡ ಸೇರ್ಕೊಂಡು ಇವರು ನನಗೆ ಈ ರೀತಿಯಾಗಿ ಹ್ಯಾರಾಸ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಹಣಕ್ಕಾಗಿ. ಸೊ ನಾನು 25 ಲಕ್ಷವನ್ನು ಕಂತು ಮುಖಾಂತರ ಹಣವನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದೆ. ಅದೇ ರೀತಿಯಾಗಿ 4 ಬಾರಿ 25 ಲಕ್ಷ ಹಣವನ್ನ ಇನ್ಸ್ಪೆಕ್ಟರ್ ಅವರಿಗೆ ತಲುಪಿಸಿದ್ದೆ. ಉಳಿದ ಲಾಸ್ಟ್ ಕಂತಿನ 5 ಲಕ್ಷ ಹಣವನ್ನ ಏನು ಕೊಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಇವರು ಲೋಕಾಯುಕ್ತ ಟ್ರಾಪ್ಗೆ ಒಳಗಾಗಿರುವಂತದ್ದು. ಇಲ್ಲಿ ಈ ಪ್ರಶ್ನೆ ಮೂಡ್ತಾ ಇರುವಂತದ್ದು, ಒಂದ್ ಕಡೆ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಏನಿದ್ದಾರೆ ಗೋವಿಂದರಾಜು, ಈತ ಬಂಧನ ಆಗಿರುವಂತದ್ದು. ಈತ ACP ಅವರ ಹೆಸರನ್ನ ಹೇಳ್ಕೊಂಡು ಏನಾದ್ರು ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡಿದ್ನಂತ ಒಂದು. ಇನ್ನೊಂದು, ನೇರವಾಗಿ ಈತ ACP ಚಂದನ್ ಅವ್ರ ಮೇಲೆ ಆರೋಪನ ಮಾಡಿರುವಂತದ್ದು, ನನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ACP ಚಂದನ್ ಗೌಡ, ಮೋಹನ್ ಗೌಡ ಮತ್ತೆ ಇನ್ನಿಬ್ಬರ ವಿಕಾಸ್ ಅಂತ ಹೇಳಿ
ಮತ್ತೋರ್ವನ ಹೆಸರನ್ನ ಉಲ್ಲೇಖವನ್ನು ಮಾಡಿರುವಂತದ್ದು. ಈ 4 ಜನ ಅತ್ಯಂತ ಪ್ರಮುಖವಾಗಿ ನನಗೇನಾದ್ರು ಹೆಚ್ಚು ಕಡಿಮೆ ಆಗಿ ಅಪಾಯ ಆದ್ರೆ ಇವರೇ ಕಾರಣ ಅಂತ ಹೇಳಿ ನನಗೆ ಭಯ ಇದೆ ಅಂತ ಹೇಳಿ ಅಥವಾ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಇದು ಎಷ್ಟು ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿದೆ ಅನ್ನೋದು ಈಗ ಗೊತ್ತಾಗ್ಬೇಕಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದುವರೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆತ ಎಲ್ಲೂ ದೂರನ್ನು ಕೊಟ್ಟಿರೋ ಬಗ್ಗೆ ಗಮನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಯಾಕಂತ ಹೇಳಿದ್ರೆ ಈತ ಮಾಡ್ತಿದ್ದಂತ ಪ್ರಕರಣ ಏನು ಬಿಸ್ನೆಸ್ ಏನ್ ನಡೀತು ಆ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಹಣಕಾಸಿನ ವಿಚಾರವಾಗಿ ಮೋಹನ್ ಏನಿದ್ದಾರೆ ಆತ ನಾನು ಇರ್ತೇನೆ, ನೀವು ಹಣವನ್ನ ಒಂದಿಷ್ಟು ಐಟಮ್ಗಳನ್ನ ಕೊಡಿ ಅಂತ ಹೇಳಿ ಬೇರೊಬ್ಬ ವ್ಯಕ್ತಿಗೆ ಕೊಡಿಸಿ ಅದರ ಹಣವನ್ನ ಕೊಡದೆ ಆ ಹಣಕಾಸಿನ ವಿಚಾರವಾಗಿ ಇವ್ರ ನಡುವೆ ಭಿನ್ನಾಭಿಪ್ರಾಯಗಳು ಯಾವಾಗ ಶುರುವಾಗುತ್ತೆ ಮೋಹನ್ ಗೌಡ ಮತ್ತು ಸೃಜನ್ ನಡುವೆ, ಅದು ನಂತರ ದೊಡ್ಡ ಹಂತಕ್ಕೆ ಹೋಗುವಂತದ್ದು ಪೊಲೀಸ್ ಠಾಣೆ ಮೆಟ್ಲಿಗೆ ಇರುತ್ತೆ. ಆ ನಂತರ ACP ಚಂದನ್ ಅವರ ಬಳಿ ಹೋಗ್ತಾರೆ ಮೋಹನ್ ಗೌಡ. ಅವ್ರಿಗೆ ತುಂಬಾ ಪರಿಚಯ ಇರೋ ಹಿನ್ನೆಲೆಯಲ್ಲಿ ಅವರ ನೆರವನ್ನ ಪಡ್ಕೊಂಡು ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಅದ್ರ ಜೊತೆಗೆ ಈ ಹಿನ್ನೆಲೆ ಈ ವಿಚಾರ ಆಚೆಗೆ ಬಂದ್ರು ನನಗೆ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ನನಗೆ ಏನೇ ಆದ್ರೂ ಕೂಡ ಇವರೇ ನೇರವಾಗಿ ಕಾರಣ ಅಂತ ಹೇಳಿ ACP ಚಂದನ್ ಅವರ ಮೇಲೂ ಕೂಡ ಆರೋಪವನ್ನು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ACP ಚಂದನ್ ಹಲವು ಪ್ರಮುಖ ಪ್ರಕರಣಗಳನ್ನ ಮಾಡಿರುವಂತದ್ದು, ಒಳ್ಳೆಯ ಹೆಸರನ್ನು ಕೂಡ ಗಳಿಸ್ಕೊಂಡಿರುವಂತದ್ದು. ಇತ್ತೀಚೆಗೆ ರೀಸೆಂಟ್ ಪ್ರಕರಣ ನೋಡಿದ್ರೆ ನಟ ದರ್ಶನ್ ಕೊಲೆ ಪ್ರಕರಣದಲ್ಲೂ ಕೂಡ ACP ಚಂದನ್ ಅವರು ತನಿಖಾಧಿಕಾರಿಯಾಗಿ ಉತ್ತಮ ಕರ್ತವ್ಯ ಮತ್ತು ಕೆಲಸವನ್ನು ಕೂಡ ನಿಭಾಯಿಸೋದನ್ನು ಕೂಡ ಗಮನಿಸಿದ್ವಿ. ಅಂತ ಅಧಿಕಾರಿಯ ಮೇಲೆ ಈಗ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂತದ್ದು ಮತ್ತು ಬೆದರಿಕೆ ಇದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿಗಳು ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗುತ್ತೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.